ನೀವು ಮಾಡಿಸ್ಕೋಬೇಕು, ಜಾಗ ನೀವು ಕೊಡಬೇಕು. ನಾನು ಮನೆಯವ್ರನ್ನ ಬೈಲಿ ಬೇಡ, ಕಂಬ ಹಾಕ್ಬೇಡ ಅಂದ್ರೆ ನಾನು ಎಲ್ಲಿ ಹಾಕ್ಬೇಕು ಸರ್? ನೀವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನ್ನ ಕೆಲಸ ಅಲ್ಲ. 6 TC ಸ್ಯಾಂಕ್ಷನ್ ಮಾಡಿದ್ದೀನಿ ಊರಿಗೆ. ನಿಮ್ಗೆ ಅದನ್ನ ಒಂದು TC ಹಾಕಿಸ್ಕೊಳಕ್ಕೆ ನಿಮಗೆ ಲೀಡರ್ಗಳಾಗಿ ನಿಮಗೆ ಕೆಪಾಸಿಟಿ ಇಲ್ಲ ಅಂದ್ರೆ ನನಗಾಗಿ ಕೊಡ್ಬೇಕಾಗ್ತಿದೆ. ನಿಮ್ಮೂರಾಗ ಯಾರು ಜಾಗ ಕೊಡೋದು ಜಾಗ ಕೊಡೋಕೆ ಹೇಳಿ, ನೀವು ಹೇಳ್ತಾನೆ ನೀವೇ ಉದ್ಧಾರ ಮಾಡೋದು. 10 ಜನ ಬಂದಿರೋದು ಕೊನೆಗೆ ಅಷ್ಟೊತ್ತಿಗೆ ಬಂದ ಯಾರೋ ಬಂದ ಒಂದು TC ಹಾಕಿದ್ದಾರೆ, ಅಲ್ಲಿ ಒಬ್ಬ ಕಾಂಟ್ರಾಕ್ಟ್ರು ಅಬ್ಜೆಕ್ಷನ್ ಮಾಡ್ತಾರೆ. ನೀವು 10 ಜನ ಇದ್ರಿಲ್ಲ, ಅವ್ನು ಒಬ್ಬರು ನೋಡ್ಕೊಳಕ್ಕಾಗಿಲ್ಲ ಅಂದ್ರೆ ಸಾರ್ ಅವ್ನು ತರಲೆ ಮಾಡ್ತಾನೆ, ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಕಂಪ್ಲೇಂಟ್ ಕೊಟ್ಟು ನೀವು 10 ಜನ ಇದ್ರಿ, ಹೋಗ್ಲಿ ನೀವು ಒಂದು ಕಂಪ್ಲೇಂಟ್ ಕೊಡಿ ಅಂದ್ರೆ ನಾನು ಕಂಪ್ಲೇಂಟ್ ಕೊಡೋದು. ನೀವು ಕಂಪ್ಲೇಂಟ್ ಕೊಡಿ ಅಂದ್ರೆ ನಾನು ಕಂಪ್ಲೇಂಟ್ ಕೊಡೋದು. ನೀವು ಜಾಗ ತೋರಿಸಿ TC ಹಾಕ್ಸ್ಕೊಳ್ಳೋದು ಸುಮ್ಮನೆ ಹೇಳ್ಬೋದು. ಈ ಥರ ಈಗ ರಾಮ್ ಸಾಹೇಬ್ ಏನು ಶೇರ್ ಮಾಡಿ ಕೊಟ್ಟಿರ್ತಾರೆ ಯಾರೋ ಪಾರ್ಟಿ ರನ್ನಿಂಗ್ ಮಾಡ್ತಾರೆ ಪ್ರಕಾಶ್ ಮುಂದೆ ಕೆಲಸ ಮಾಡ್ತಾರೆ. ಪ್ರಕಾಶ್ ಇವರು ರೆಡಿ ಕೇಳಿದ್ದಾರೆ ಯಾವುದು ರಾಮ್ ಸಾಹೇಬ್ ಸರಿ ನೋಡಿ. ಇಲ್ಲಿ ನೋಡಿ ಈಚಿನ ಹೆಸರು ಏನಂತ ಹೇಳ್ಬೇಕಪ್ಪ? ಈ ಹೆಸರಿಲ್ಲ ಏನಿಲ್ಲ, ಹೆಂಗೆ ಕೊಟ್ಬಿಟ್ಟೆ ನೀನು. ಏನು ಹೆಸರು ನಿಲ್ಲಬೇಕಲ್ವಾ? ಏನು ಇದೆಯಾ ನೋಡೋದು ಹೆಸರು ಹೆಬ್ಬಗೋಡಿ ಅಲ್ಲ ಗೊಲ್ಲಳ್ಳಿ ಗ್ರಾಹಕರು ಅವ್ರ ಏರಿಯಾದಲ್ಲಿ ಕೆಲವೊಂದು ಗೋಗಳು ರಸ್ತೆ ಮಧ್ಯೆ ಇದೆ, ಅವನ್ನೆಲ್ಲ ಶಿಫ್ಟ್ ಮಾಡಬೇಕು ಅಂತ ಕೇಳಿದ್ದಾರೆ. ಈಗಾಗಲೇ ಹೆಬ್ಬಗೋಡಿ ಗ್ರಾಮ ಪಂಚಾಯತಿಯಿಂದ ನಮಗೆ ಲೆಟರ್ ಬಂದಿದೆ. ಅದರ ಪ್ರಕಾರ ನಾವು ಅಂದಾಜು ಪಟ್ಟಿ ತಯಾರಿಸಿದ್ದೀವಿ. ಅದಕ್ಕೆ ಅವರು 10% ಸೂಪರ್ವಿಷನ್ ಚಾರ್ಜಸ್ ಕೂಡ ಕಟ್ಟಿದ್ದಾರೆ. ವರ್ಕ್ ಆರ್ಡರ್ ಆಗಿದೆ. ಲೈಟ್ ಒಂದು ಕೆಲಸ ಮಾಡಬೇಕು. ಇದನ್ನು ಆದಷ್ಟು ಬೇಗ ಸಹಾಯದಿಂದ ಹೆಬ್ಬಗೋಡಿಯವರು ಆದಷ್ಟು ಬೇಗ ಈ ಕೆಲಸನ ಮಾಡಿಕೊಡ್ಬೇಕು ಅಂತ ಅವ್ರಿಗೆ ತಿಳಿಸ್ತಾ ಇದ್ದೀವಿ. ಅದಕ್ಕೆ ಎಲ್ಸಿ ಕೊಡಬೇಕು. ಎಷ್ಟೋ ಹೆಬ್ಬಗೋಡಿ ಇದ್ದು ಸಹಾಯಕ ಹೆಬ್ಬಗೋಡಿಯವರು ಅದಕ್ಕೆ 4 ಗಂಟೆ ಎಲ್ಸಿ ಬೇಕು ಅಂತ ಕೇಳಿದ್ರು. ಹೆಬ್ಬಗೋಡಿ ಅದಕ್ಕೆ 4 ಗಂಟೆ ಎಲ್ಸಿ ಬೇಕಾಗುತ್ತೆ ಅಂತ ಕೇಳಿದ್ರು. ನಿಗಮದ ಆದೇಶದ ಬಗ್ಗೆ ಮಾರ್ಗಮುಕ್ತತೆಯನ್ನು ಪಡೆದುಕೊಂಡು ಸರಳೀಕರಣವನ್ನು ಶೀಘ್ರದಲ್ಲಿ ಆಗಿ ಮುಗಿಸಬೇಕು. ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಚಂದ್ರಪ್ಪ ಅವರು ಸಹಾಯಕ ಇಂಜಿನಿಯರ್ಗಳಿಗೆ ಸೂಚಿಸಿದರು. ಮಧ್ಯಾಹ್ನ ನೀವು ನಮ್ಮ ಕನ್ಸ್ಯೂಮರ್ ಅಲ್ಲ